ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಹೊನಗನ್ನಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಹೊನಗನ್ನಿ ಸೊಪ್ಪಲ್ಲಿ 3 ಥರ ಬರುತ್ತೆ. ಅದು ಈ ಥರ ಒಂದು ಉದ್ದೆಲೆ, ಒಂದು ಚಿಕ್ಕದೆಲೆ, ಇನ್ನೊಂದು ದೊಡ್ಡ ಎಲೆ ಟೈಪ್ ಬರುತ್ತೆ. ಸೊ 3 ಥರ ಹೊನಗನ್ನಿ ಸೊಪ್ಪು ಬರುತ್ತೆ. ಒಂದು ಬಸ್ಸಾರು ಮಾಡ್ಕೋಬೋದು ನಾವು. ಇದನ್ನು ಬೇಕಾದರೆ ಸೊಪ್ಪನ್ನ ತಳಿಸಿ ಮಾಡೋಕ್ಕೋದಷ್ಟೇ. ಈಗ ನಾವು ಹಕ್ಕರ್ಕಿ ಸೊಪ್ಪು ಆಮೇಲೆ ಕಿರಿಕ್ಸಾಲಿ ಸೊಪ್ಪು ತಳಿಸ್ತೀವಲ್ಲ, ಸೊ ಆ ಥರ ಈ ಹೊನಗನ್ನಿ ಸೊಪ್ಪನ್ನ ತಳಿಸ್ಕೊಂಡು ತಿನ್ಬೋದು. ಇದು ಬಸ್ಸಾರು ಮಾಡೋಕ್ಕೆ ಬರಲ್ಲ, ಅದು ಇನ್ನೊಂದು ಬರುತ್ತೆ. ಅದನ್ನು ಬೇಕಾದರೆ ರೆಸಿಪಿ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಅದನ್ನು ಈ ಥರ ತಳಿಸಿ ಮಾಡ್ಕೋಬೋದು, ಅಷ್ಟೇ ಫ್ರೈ ಮಾಡ್ಕೋಬೋದು. ಸೊ ಅದನ್ನು ಹಂಗೆ ಮಾಡ್ಬೋದು, ಇಲ್ಲಾಂದರೆ ಬೇಳೆ ಎಲ್ಲ ಹಾಕಿ ಬಸ್ಸಾರು ಟೈಪು ಮಾಡ್ಕೋಬೋದು. ಅದನ್ನು ಹೊನಗನ್ನಿ ಸೊಪ್ಪು ತುಂಬಾ ಒಳ್ಳೆಯದು ಕಣ್ಣಿಗೆ. ಆಮೇಲೆ ಪೊರೆ ಬಂದಿರತ್ತಲ್ಲ ಅದೆಲ್ಲ ಹೋಗುತ್ತೆ. ಆದರೆ ಕ್ರಮೇಣವಾಗಿ ತಿನ್ನಬೇಕು ನಾವು, ಆವಾಗ ಹೋಗುತ್ತೆ. ಈಗ ಒಂದು ದಿವಸ ತಿಂದು ನಾವು ಪೊರೆ ಹೋಗ್ತಾ ಇಲ್ಲ ಅಂತ ಹೇಳಬೇಡಿ. ಮತ್ತು ಸೊ ಕ್ರಮೇಣವಾಗಿ ನಾವು ಹೊನಗನ್ನಿ ಸೊಪ್ಪು ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಕಣ್ಣು ತಂಪಾಗಿರುತ್ತೆ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ರುಬ್ಬಿ ಆದರೂ ಹಾಕ್ಕೋಬೋದು. ಈ ಥರ ಮೆಣಸಿನ್ಕಾಯಿನ ಉದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ, ಒಂಚೂರು ಉಪ್ಪನ್ನು ತುಂಬಾ ಹಾಕ್ಕೋಬೇಡಿ. ಇದಕ್ಕೆ ಒಂಚೂರೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಿದು ಸೊಪ್ಪು. ಆಮೇಲೆ ಕಲರಿಗೆ ಸ್ವಲ್ಪ ಅಚ್ಕಾರದ ಪೌಡ್ರು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು, ಖಾರ ಜಾಸ್ತಿ ತಿನ್ನಲ್ಲ ನಾವು ಅಂತಂದರೆ. ಈಗ ನೋಡಿ, ಹೊನಗನ್ನಿ ಸೊಪ್ಪು ಇದೆ ಅಲ್ಲ, ಅದನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದನ್ನೇ ಕಟ್ ಮಾಡ್ಕೊಳ್ಳೋದು ಏನು ಬೇಕಾಗಲ್ಲ. ಆಮೇಲೆ ಸ್ವಲ್ಪ ಇದು ಹುಲ್ಲಲ್ಲಿ ಎಲ್ಲ ಬೆಳೆದಿರತ್ತೆ, ಸೊ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಬೇಕು. 2-3 ಸರಿ ಎಲ್ಲ ತುಂಬ ಜಾಸ್ತಿನೇ ತೊಳ್ಕೊಳ್ಬೇಕು, ಅಂದರೆ ಕ್ಲೀನಾಗುತ್ತೆ. ಇಲ್ಲಾಂದರೆ ಹೊಲಸು ಹಾಗೆ ಇದ್ಬಿಡತ್ತೆ. ನಾನು ಮೇಲ್ಗಡೆ ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ನೀರೇನು ಹಾಕೋದು ಬೇಡ ಇದಕ್ಕೆ, ಹಾಗಾಗಿ ಎಣ್ಣೆಲೆ ಅಷ್ಟೇ ಫ್ರೈ ಮಾಡಿದರೆ ಆಗತ್ತೆ. ಆಮೇಲೆ ಮುದ್ದೆ ಜೊತೆ ನೆಂಚ್ಕೊಳ್ಳೋಕ್ಕೆ, ರೊಟ್ಟಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು, ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ. ನೋಡಿ ಎಷ್ಟೊಂದು ಸೊಪ್ಪು ಇತ್ತಲ್ಲ, ನೋಡಿ ಇಷ್ಟ ಆಗಿದೆ. ಈಗ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪನೇ ಆಗುತ್ತೆ. ಆಮೇಲೆ ಕ್ಲೀನೂ ಈಗ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನು. ಇದು ಕಸ ಕಡ್ಡಿನೂ ತುಂಬಾ ಇರುತ್ತೆ. ಆಮೇಲೆ ನೀರಲ್ಲೂ 4-5 ಸರನೂ ವಾಶ್ ಮಾಡಿಕೊಂಡು ತೆಗೆದಿಟ್ಟು ಮತ್ತೆ ವಾಶ್ ಮಾಡ್ಕೋಬೇಕು ಇದನ್ನು, ಅಂದರೆ ತುಂಬಾ ಹೊಲಸಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಇಷ್ಟ ಆಯಿತು ಪಲ್ಯ. ಅದು ಎಷ್ಟೊಂದು ಇತ್ತಲ್ಲ ಸೊಪ್ಪು. ಸ್ವಲ್ಪ ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಹೊನಗನ್ನಿ ಸೊಪ್ಪು ರೆಡಿ ಆಯಿತು. ಸ್ವಲ್ಪ ಅಷ್ಟೇ ನೀರು ಇರುತ್ತಲ್ಲ, ಸೊ ಅದೇ ಬಿಟ್ಟರೆ ಆಯಿತು. ನೋಡಿ ಹೊನಗನ್ನಿ ಸೊಪ್ಪು ರೆಡಿ ಆಯ್ತು. ಈಗ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಮ್ಮ ಚಾನಲ್ನ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.